ಡಾರ್ಕ್ ಪೀಸ್ ಇಲ್ವಾ? ಅಯ್ಯೋ, ಕಲರ್ ಅಷ್ಟು ಚೆನ್ನಾಗಿಲ್ಲ. ಹೆಲೋ ಮೈ ಕ್ಯೂಟ್ ಲಿಟಲ್ ಸಬ್ಸ್ಕ್ರೈಬರ್ಸ್, ವೆಲ್ಕಮ್ ಬ್ಯಾಕ್ ಟು ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಥಂಬ್ನೇಲ್ ನೋಡಿ ನಿಮಗೆ ಐಡಿಯಾ ಬಂದಿರಬೇಕು. ಎಸ್ ಗೈಸ್, ನೋಡಿರ್ಬೇಕು, ನಾನು ತಲೆ ಮೇಲೆ ಒಂದು ಕೈ ಇಟ್ಕೊಂಡಿದ್ದೀನಿ ಬಿಕಾಸ್ ಹೆಲ್ಮೆಟ್ ಏನಿದೆ ಅದು ಹಾರ್ತಾ ಇದೆ. ಸೊ ಹಾಗಾಗಿ ಫುಲ್ ಹೆಲ್ಮೆಟ್ ತಗೊಳ್ಳೋಣ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್. ಬಿಕಾಸ್ ಕೂದಲಾಗ್ಲಿ ಲೈಕ್ ಫೇಸ್ಗಾಗ್ಲಿ ತುಂಬಾ ಡಸ್ಟ್ ಬರ್ತಾ ಇದೆ. ಸೊ ಹಾಗಾಗಿ ಐ ಥಾಟ್ ಆಫ್ ಲೈಕ್ ಇವತ್ತು ಎಂಡ್ ಮಾಡೇ ಬಿಡೋಣ, ತಗೊಂಡೇ ಬಿಡೋಣ. ಸೊ ಗೈಸ್, ಮ್ಯಾಗಿ ತಿನ್ನಕ್ಕೆ ಬಂದಿದ್ದೀನಿ. ಇಲ್ಲೆಲ್ಲ ಚಲ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಹೊಸ ಶಾರ್ಟ್ಸು ತಗೊಂಡು ಒಂದು ದಿವಸನೂ ಆಗಿಲ್ಲ, ಅದ್ರ ಮೇಲೆ ಮ್ಯಾಗಿ ಚಲ್ಬಿಡ್ತು, ಬಿಸಿ ಬಿಸಿ ಮ್ಯಾಗಿ. ಅದು ಹೇಗೆ ಗೊತ್ತಿಲ್ಲ, ಬೈ ಮಿಸ್ಟೇಕ್ ಆಗಿ ಚಲ್ಬಿಡ್ತು. ಸೊ ಹಾಗಾಗಿ ಇನ್ನೊಂದು ಸ್ಪೂನ್ ತೊಗೊಂಡೆ. ಸೊ ಅದನ್ನು ಡ್ರೈ ಆಗೋವರೆಗೂ ಕುತ್ಕೊಳ್ಳೋಣ, ಸರಿ ಅನ್ಸಲ್ಲ. ಹಾಗಾಗಿ ಅದಕ್ಕೆ ಡ್ರೈ ಆಗೋವರೆಗೂ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲಿದ್ದೀನಿ ಅಂತ ಇಲ್ಲಿ ಬ್ಯಾಕ್ಗ್ರೌಂಡ್ ನೋಡಿ ಗೊತ್ತಾಗಿರಬೇಕು. ಸ್ವಲ್ಪ ಜನ ತುಂಬ ಫೇಮಸ್ ಫುಡ್ ಸ್ಟ್ರೀಟ್ ಇದು, ಎಲ್ಲರೂ ಬರ್ತಾರೆ ಇಲ್ಲಿ ಸಾಯಂಕಾಲ ಆದಮೇಲೆ. ಸೊ ಹಾಗಾಗಿ ನಾನು ಒಂದ್ಸರಿ ಹೋಗಿ ಟೇಸ್ಟ್ ಮಾಡೋಣ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದ್ಕೊಂಡು ನಾನು ಹೋದೆ. ಆ್ಯಂಡ್ ಪಾನಿಪುರಿ ಎಲ್ಲ ತಿಂದದೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಫೈನಲಿ ನಾನು ನನ್ನ ಓಲ್ಡ್ ಹೆಲ್ಮೆಟ್ನ ತೆಗಿತಾ ಇದ್ದೀನಿ. ಟಾಟಾ ಬೈ ಬೈ. ಸೊ ಇಲ್ಲಿ ಹೊಸ ಹೆಲ್ಮೆಟ್ಟು, ಫಸ್ಟ್ ಹೆಲ್ಮೆಟ್ ನಾನು ಟ್ರೈ ಮಾಡ್ತಿದ್ದೀನಿ. ಇದು ಪೀಚ್ ಪಿಂಕಲ್ಲಿದೆ. ನನಗೆ ಇಷ್ಟ ಆಯಿತು ಒಂಥರ, ಲೈಕ್ ಫಸ್ಟ್ ಇದನ್ನೇ ಹಾಕ್ಕೊಂಡು ನೋಡೋಣ ಅಂತ. ಸರಿಯಾಗಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ. ಒಂಚೂರು ದೊಡ್ಡದಾಗಿ ಕಾಣಿಸ್ತಾ ಇದೆ, ಪರವಾಗಿಲ್ಲ. ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ ಇನ್ನು. ಇದು ಕಲರ್ ಡಾರ್ಕ್ ಪೀಸ್ ಇಲ್ವಾ? ಅಯ್ಯೋ, ಕಲರ್ ಅಷ್ಟು ಚೆನ್ನಾಗಿಲ್ಲ. ಬ್ಲ್ಯಾಕ್ ತೊಗೊಳ್ಳೋಣ ಅಂತಲೂ ನೋಡಿದೆ ಬಿಕಾಸ್ ಎಲ್ಲ ಕಲರ್ ಚೆನ್ನಾಗಿತ್ತು. ನನಗೆ ಬ್ಲ್ಯಾಕಲ್ಲಿ ಯಾಕೋ ಚೆನ್ನಾಗಿದೆ, ಬಟ್ ಯಾಕೋ ಏನೋ ನನಗೆ ಒಂಚೂರು ಪಿಂಕ್ ಅಂದರೆ ಇಷ್ಟ ಗೈಸ್. ಮುಂಚೆಯಿಂದ ನನ್ನ ಸ್ಕೂಲ್ ಫ್ರೆಂಡ್ಸಿಗೆಲ್ಲ ಗೊತ್ತು ಪಿಂಕ್ ಅಂದರೆ ಇಷ್ಟ ಅಂತ ನನಗೆ. ಸೊ ಹಾಗಾಗಿ ನನ್ನ ಪಿಂಕಿಶ್ ಬಿಹೇವಿಯರ್ ಇನ್ನೂ ಬಿಡಲಿಲ್ಲ, ಇಷ್ಟು ದೊಡ್ಡವಳಾದ್ರೂ ಇನ್ನೂ ಪಿಂಕೇ ಬೇಕು. ಸೊ ಹಾಗಾಗಿ ಪಿಂಕ್ ಹೆಲ್ಮೆಟ್ ಫಸ್ಟ್ ಏನು ನೋಡಿದೆ ಅದೇ ಹೆಲ್ಮೆಟ್ನ ನಾನು ತೊಗೊಂಡೆ. ಆ್ಯಂಡ್ ಈ ಹೆಲ್ಮೆಟ್ನ ಟಾಟಾ ಬೈ ಬೈ ಮಾಡ್ತಾಯಿದ್ದೀನಿ. ಸೊ ಟಡಾ ತಾಳ್ಮೆನೇ ಇಲ್ಲ ಗೈಸ್. ಇಲ್ಲಿಂದನೇ ಹಾಕೊಂಡು ನೋಡೋಣ ಹೆಂಗೋ ತೆಗಿಬೇಕಲ್ಲ ನಾಳೆ. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು ನಮ್ಮ ಹಳೆ ಹೆಲ್ಮೆಟ್ನ ಕ್ಯಾರಿ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡು ಚೆನ್ನಾಗಿದೆ ಅಲ್ಲ. ನಾನು ಹೊಸದು ಏನಾದರೂ ತೊಗೊಳ್ಳಿ, ಒಂದು ಚಿಕ್ಕ ಪಿನ್ ಆದರೂ ತೊಗೊಳ್ಳಿ, ನೈಟ್ ನನಗೆ ನಿದ್ದೆನೇ ಬರಲ್ಲ ಹೊಸದಿದ್ರೆ. ಅದಕ್ಕೆ ಇಟ್ಕೊಂಡೇ ಮಲ್ಕೋತೀನಿ. ಇನ್ನು ಅದು ಚಿಕ್ಕ ವಯಸ್ಸಿಂದನೂ ಹಾಗೆ ಗೈಸ್. ಅದು ಗೊತ್ತಿಲ್ಲ, ಚಿಕ್ಕ ಖುಷಿಯಲ್ಲೇ ನನಗೆ ಖುಷಿ ಸಿಗುತ್ತೆ. ಸೊ ಹಾಗಾಗಿ ಯಾಕೆ ನಾವು ಹೀಗೆ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಡೇ ಬೋರ್ ಆಗ್ತಿತ್ತು, ತುಂಬಾ ಬೋರ್ ಆಗ್ತಿತ್ತು. ಲೈಕ್ ಏನು ಮಾಡಲಿ ಅಂತ ಅಂದ್ಕೊಂಡು ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ನನಗೆ ವ್ಲಾಗ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ, ಏನಂತ ವ್ಲಾಗ್ ಮಾಡಲಿ ಅಂತ ಯೋಚನೆ ಮಾಡಿಕೊಂಡು ಸುಮ್ಮನೆ ಹಂಗೆ ಬಂದೆ. ಆ್ಯಂಡ್ ಈ ಥರ ನಮ್ಮ ತರಲೆ ಫ್ರೆಂಡ್ಸ್ ಇದ್ದರೆ ಸಾಕು ಗೈಸ್, ಸುಮ್ಮನೆ ಇರಿಟೇಟ್ ಮಾಡ್ತಾ ಇರ್ತಾರೆ. ಬಟ್ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂತು. ಸ್ಪೆಕ್ಸ್ ಹಿಂಗೆ ಪುಷ್ ಮಾಡಿದಾಗ ನಾನು ಇದ್ರ ಮೇಲೂ ಏನಾದರೂ ಮಾಡ್ಬೋದಲ್ಲ ಅಂತ ಹಿಂಗೆ ಯೋಚನೆ ಮಾಡಿದೆ. ಹಂಗೆ ನಿದ್ದೆನೂ ಬರ್ತಾಯಿತ್ತು, ಟಯರ್ಡು ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಸರಿ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಎದ್ದು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ ಡಾಮಿನೋಸ್ ಪಿಜ್ಜಾದಲ್ಲಿ ಆರ್ಡರ್ ಕೊಟ್ಟು ಕೂತ್ಕೊಂಡಿದ್ದೀನಿ. ಎಲ್ರಿಗೂ ಗೊತ್ತು ಪಿಜ್ಜಾ ಆರ್ಡರ್ ಮಾಡಿದ್ಮೇಲೆ ಎಷ್ಟೊತ್ತು ಟೈಮ್ ಇರುತ್ತೆ ಅಂತ. ಸೊ ತುಂಬಾ ಟೈಮ್ ಇತ್ತು ಇಲ್ಲಿ. ಸೊ ಹಾಗಾಗಿ ಅದಕ್ಕೋಸ್ಕರ ಬೋರ್ ಆಗ್ತಿತ್ತು. ಒನ್ ಟೂ. ಸೊ ಫೈನಲಿ ನಾವು ಆರ್ಡರ್ ಮಾಡಿರೋ ಪಿಜ್ಜಾ ಬಂತು. ಸೊ ಗೈಸ್, ಇವಾಗ ಸಾಕು, ಆಟ ಆಡಿದ್ದು ಸಾಕು, ಪಿಜ್ಜಾ ಬಂತು. ಸೊ ಸುಮ್ಮನೆ ಎತ್ಕೊಂಡು ತಿಂದ್ಬಿಡೋಣ ಈಗ. ಅಷ್ಟೇನು ಹಸಿವಾಗಿಲ್ಲ ಬಿಕಾಸ್ ನಾನು ಬೆಳಿಗ್ಗೆ 2 ಟೈಮ್ಸ್ ತಿಂದೆ, ಥರ್ಡ್ ಟೈಮ್ ತಿಂತಾಯಿದ್ದೀನಿ. ನಾನು ಯಾವಾಗೂ ಪಿಜ್ಜಾ ತಿನ್ನಬೇಕಾದ್ರೆ ತಲೆಯಲ್ಲಿ ಬರುತ್ತೆ, ನೋ ಬೇಡ, ಇದೇ ಸಾಕು, ಲಾಸ್ಟ್ ಟೈಮ್ ತಿನ್ನಬೇಕು, ನೆಕ್ಸ್ಟ್ ಟೈಮ್ ತಿನ್ನೋದು ಬೇಡ 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 ಅಂತ ಎಷ್ಟು ಅಂದ್ಕೊಂಡ್ರು ಅದು ಯಾಕೋ ಏನೋ ಗೊತ್ತಿಲ್ಲ ಗೈಸ್. ಡೊಮಿನೋಸ್ ಪಿಜ್ಜಾದು
ಇದು ಲೋಗೋ ಎಲ್ಲಾದ್ರೂ ನೋಡ್ಬಿಟ್ರೆ ಒಳಗಡೆ ಹೋಗಿ ಕಾಲಿಡೋಣ ಅಂತಾನೆ ಮನ್ಸಾಗುತ್ತೆ. ಅದು ಬೇರೆ ಸಮ್ಮರು. ಸೊ ಹಾಗಾಗಿ ಎ ಸಿಗೋಸ್ಕರ ಅಂತೂ ನಾನು ಒಳಗಡೆ ಹೋಗ್ತೀನಿ. ಆ್ಯಂಡ್ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಗೈಸ್, ನಾನು ಹೀಗೆ ಹುಟ್ಟಿದ್ರೆ ಹೇಗಿರ್ತಾಯಿತ್ತು? ನನ್ಗೆ ಯಾರಾದರೂ ಇಷ್ಟಪಡ್ತಿದ್ರಾ? ನೋ ಅಲ್ವಾ? ಸೊ ಯಾಕೆ ಸುಮ್ಮನೆ ಬೋರ್ ಮಾಡ್ಕೋಬೇಕು, ಟೆನ್ಷನ್ ತೊಗೋಬೇಕು? ಕೈ ಕಾಲು ಮುಖ ಎಲ್ಲ ಇದೆ ಗೈಸ್. ಸುಮ್ಮನೆ ಏನಾದರೂ ಕಂಟೆಂಟ್ ಮಾಡ್ಕೊಂಡಾದ್ರೂ ಬದುಕೋಣ. ಓಕೆ ಅಲ್ಲ? ಏಯ್ ಗೈಸ್, ಮನೆಗೆ ರೀಚ್ ಆದೆ ಆ್ಯಂಡ್ ನೋಡ್ತಾ ಇದ್ದೀನಿ. ಒಂದು ಪಿಂಪಲ್ ಆಗಿತ್ತು ಲಾಸ್ಟ್ ವ್ಲಾಗ್ ಮಾಡಬೇಕಾದ್ರೆ, ಎಲ್ಲರೂ ನೋಡಿದ್ದೀರಾ. ಆ್ಯಂಡ್ ಜಿಂಜರ್ ಟೀ ಕುಡಿತಾ ಇದ್ದೀನಿ ಅಂತ ನಿಮಗೆಲ್ಲ ಹೇಳಿದ್ದೀನಿ. ನೀವೆಲ್ಲ ಏನು ನನಗೆ ಶಾಪ ಹಾಕಿದ್ದೀರಾ ಏನೋ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಪಿಂಪಲ್ ಆಗಿಬಿಟ್ಟಿದೆ ನೋಡಿ. ಲಾಸ್ಟ್ ವ್ಲಾಗಲ್ಲಿ ಒಂದು ಪಿಂಪಲ್ ಆಗಿದೆ ಅಂತಿದ್ದೀನಿ, ಈಗ 2 ಪಿಂಪಲು ಜೊತೆಗೆ ನನ್ನ ಫಿಂಗರ್ ಬೇರೆ. ಕಷ್ಟದ ಮೇಲೆ ಕಷ್ಟ ಗೈಸ್. ಸೊ ಹಾಗಾಗಿ ಇವಾಗ ಏನಾದರೂ ಮಾಡ್ಕೊಳ್ಳೋಣ. ನಾಳೆ ಬೇರೆ ಬೆಳಗ್ಗೆ ಶೂಟಿಗೆ ಹೋಗಬೇಕು 5 ಗಂಟೆಗೆ. ಸೊ ಹಾಗಾಗಿ ಇರೋದ್ರಲ್ಲೇ ಏನಾದರೂ ಮಾಡೋಣ ಇಷ್ಟು ನೈಟು ಅಂದ್ಕೊಂಡು ನಾನು ಸ್ವಲ್ಪ ಬೀಟ್ರೂಟ್ನ ಕಟ್ ಮಾಡಿ ಹಾಕಿದ್ದೀನಿ. ಬಿಕಾಸ್ ತುಂಬಾ ಅದು ಪಿಂಪಲ್ ಚಿಕ್ಕದೇ ಇದೆ, ಬಟ್ ಫುಲ್ ಫೇಸ್ ಏನು ಹೋಗ್ತಾ ಇದೆ ನನಗೆ, ಆ ಥರ ಆಗಿಬಿಟ್ಟಿದೆ. ಬಿಕಾಸ್ ನಾನು ಜಿಂಜರ್ ಟೀ 3 ಟೈಮ್ಸ್ ಕುಡಿದೆ ಆ್ಯಂಡ್ ಮ್ಯಾಂಗೋ ತಿಂದಿದ್ದೀನಿ. ಸೊ ಹಾಗಾಗಿ ಈ ಥರ ಆಗಿಬಿಟ್ಟಿದೆ. ಇಲ್ಲ ಅಂದರೆ ನನ್ನ ಫೇಸಿಗೆ ಅಷ್ಟು ಪಿಂಪಲ್ಲೇ ಆಗೋಲ್ಲ. ನೀವು ಡೈಲಿ ನನ್ನ ಬ್ಲಾಗ್ಸ್ ನೋಡ್ತಾ ಇರಬೇಕು. ಸೊ ಹಾಗಾಗಿ ಒಂದು ಪಿಂಪಲ್ ಇಲ್ಲ, ಫುಲ್ ಕ್ಲೀನಾಗಿರೋ ಫೇಸೇ ಇತ್ತು. ಆದರೆ ಸಮ್ಮರು ಮತ್ತು ಮೇಲಿಂದ ಈ ಥರ. ಸೊ ಹಾಗಾಗಿ ಸೆಕೆಂಡ್ ಇವಾಗ ಫಸ್ಟ್ ರೆಮಿಡಿ ಏನು ವರ್ಕ್ ಆಗಿಲ್ಲ. ಸೊ ಹಾಗಾಗಿ ಇದು ಫೇಸ್ ಪ್ಯಾಕ್ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಟರ್ಮರಿಕ್ಕು ಎಲ್ಲ ಇದೆ. ಸೊ ಹಾಗಾಗಿ ಮೇ ಬಿ ಇದು ಫೇಸ್ ಪ್ಯಾಕ್ ನನ್ನದು ಫೇಸ್ ಮೇಲೆ ವರ್ಕ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಸುಮ್ಮನೆ ಹಚ್ಕೊಂಡು ನೋಡೋಣ, ಟ್ರೈ ಮಾಡೋಣ. ಆ್ಯಂಡ್ ಇದರಲ್ಲಿ ನೀಮ್ ಕೂಡ ಇದೆ. ಸೊ ಹಾಗಾಗಿ ಮೇ ಬಿ ಹೋಗ್ಬೋದು. ಬಟ್ ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಗೈಸ್. ಸೊ ಹಾಗಾಗಿ ಕಲ್ಲಾಗ್ಬಿಟ್ಟಿದೆ. ಇದು ಬೇರೆ ಶೀಟ್ ಮಾಸ್ಕ್ ಈ ಥರ ಕಲ್ಲಾಗ್ಬಿಟ್ರೆ ಇದನ್ನು ಹೇಗೆ ತೆಗಿಬೇಕು? ನೀರಲ್ಲಿ ಹಾಕ್ಬಿಟ್ರೆ ಇದ್ರ ಪವರ್ ಎಲ್ಲ ಹೋಗಿಬಿಡುತ್ತೆ. ನೋಡ್ಬೋದು ಇದ್ರ ಲೈಕ್ ಏನು ಇದು ಕಾಣಿಸ್ತಿದೆಲ್ಲ ನೀರು. ಸೊ ಇವಾಗ ನಾನು ನೀರು ಹಾಕಿದ್ರೆ ಅದೆಲ್ಲ ಹೋಗಿಬಿಡುತ್ತೆ. ಸೊ ಹಾಗಾಗಿ ನಾನು ಅದನ್ನು ಲೈಕ್ ಕೈಯಿಂದನೇ ರಬ್ ಮಾಡಿ ಹೇಗೋ ಟ್ರೈ ಮಾಡ್ತಾಯಿದ್ದೀನಿ ಅದನ್ನು ಟೇರ್ ಆಗದೆ ತೆಗಿಯೋಕ್ಕೆ. ಬಿಕಾಸ್ ಟೇರ್ ಆಯಿತು ಅಂತಂದರೆ ಅದನ್ನು ಹೇಗೆ ಹಾಕಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ಟೈಮ್ ಲ್ಯಾಪ್ಸಲ್ಲಿ ಇಡ್ತಾಯಿದ್ದೀನಿ. ಬಿಕಾಸ್ ತುಂಬಾ ಹೊತ್ತು ತೊಗೊಳುತ್ತೆ ನನಗೆ ಓಪನ್ ಮಾಡೋಕ್ಕೆ. ಸೊ ಮಿನಿಮಮ್ ಒಂದು 15 to 20 ಮಿನಿಟ್ಸ್ ಆಯಿತು ಗೈಸ್ ನನಗೆ ನಿಧಾನಕ್ಕೆ ಓಪನ್ ಮಾಡಿ ಫೈನಲಿ ಓಪನ್ ಆಯಿತು ಇವಾಗ. ಸೊ ಫಸ್ಟ್ ನಾವು ಫೋರ್ ಹೆಡ್ಡಿಂದ ಸ್ಟಾರ್ಟ್ ಮಾಡೋಣ. ಇದನ್ನು ಫೋರ್ ಹೆಡ್ಡಿಗೆ ಇಟ್ಕೊಳ್ಳೋಣ. ಆಹಾ, ತುಂಬ ಕೂಲಾಗಿದೆ ಗೈಸ್. ಸೊ ಫುಲ್ ಚಾರ್ಕೋಲ್ ಮಾಸ್ಕ್ ಇದು. ಚಾರ್ಕೋಲ್ ಮಾಸ್ಕ್ ಅಲ್ಲ, ಬಟ್ ಚಾರ್ಕೋಲ್ ಥರ ಕಾಣಿಸ್ತಾ ಇದೆ ಅದು ಅಷ್ಟೇ. ಆ್ಯಂಡ್ ಲೈಕ್ ಯಾವಾಗಲೂ ನನಗೆ ಏನಾದರೆ ಫೇಸ್ ಶೀಟ್ ಮಾಸ್ಕ್ ಏನಿದೆ ನನ್ನ ಫೇಸಿಗೆ ಇದೂ ಆಗಲ್ಲ, ಲೈಕ್ ಸೈಜೇ ಕರೆಕ್ಟಾಗಿ ಬರಲ್ಲ. ಕೆಳಗಡೆ ಲೈಕ್ ಲೂಸ್ ಆಗಿಬಿಡುತ್ತೆ ನನಗೆ. ಸೊ ಮೇ ಬಿ ಅದೇ ಸೈಜಲ್ಲಿ ಎಲ್ಲರೂ ಮುಖ ಸೇಮ್ ಸೈಜ್ ಇರಲ್ಲ ಗೈಸ್. ಸೊ ಐ ಥಿಂಕ್ ಎಲ್ಲರೂ ಫೇಸ್ಗೆ ಒಂದೊಂದು ಸೈಜಲ್ಲೇ ಶೀಟ್ ಮಾಸ್ಕ್ ಬರಬೇಕು ಅಂತ. ನನ್ನ ಸೈಜ್ ಒಂದು ಶೀಟ್ ಮಾಸ್ಕ್ ಇರಲ್ಲ, ಎಲ್ಲ ದೊಡ್ಡದಾಗೇ ಇರುತ್ತೆ. ಸೊ ಫೈನಲಿ ಓಪನ್ ಆಗಿದೆ ಆ್ಯಂಡ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಅಂತೂ ಯಾವತ್ತೂ ಕೂತ್ಕೊಳ್ಳಲ್ಲ ನಂದು ನೋಸ್ ಮೇಲೆ. ಅದು ಅಲ್ಲ, ಇನ್ನೂ ನೋಡಬೇಕು. ಈಗ ನೋಡಿ ಮುಂದೆ ಅದು ಹೇಗೆ ಬೀಳುತ್ತೆ ಕೆಳಗಡೆ ಅಂತ. ಇದು ನೋಡಿ ಹೆಂಗೆ ಕೂತ್ಕೊಂಡಿದೆ. ಕೆಳಗಡೆ ಅಂತೂ ಕೂತ್ಕೊಳ್ಳೋದೇ ಇಲ್ಲ. ಆ್ಯಕ್ಚುಲಿ ನಾನು ಸ್ವಲ್ಪ ಹ್ಯಾಕ್ಸ್ ನೋಡಿದ್ದೀನಿ, ಸೀಸರಿಂದ ಕಟ್ ಮಾಡಿ ಆಮೇಲೆ ಹಾಕೋಬೇಕು ಹಾಗೆ ಹೀಗೆ ಅಂತ ಗೈಸ್. ಸೀಸರಿಂದ ಎಲ್ಲಿಂದ ಎದ್ದು ಹೋಗಿ ತರಬೇಕು. ಸೊ ತುಂಬ ಲೇಸಿ. ಸೊ ಹಾಗಾಗಿ ಬನ್ನಿ ಗೈಸ್, ಹೀಗೆ ಹೆಂಗೋ ಏನೋ ಫೇಸಲ್ಲಿ ಕೂತ್ಕೊಂಡ್ಬಿಡ್ತಲ್ಲ ಫೈನಲಿ, ಸಾಕು. ಸೊ ಕಣ್ಣೆಲ್ಲ ತುಂಬ ಉರಿತಾ ಇದೆ. ಓಕೆ, ಲೆಟ್ಸ್ ಗೋ. ಕೈ ತೊಳ್ಕೊಳ್ಳೋಣ. ಆ್ಯಂಡ್ ಶೀಟ್ ಮಾಸ್ಕ್ ಹಾಕಿ ಹಾಗೆ ನಾನು ಏನು ಅಂದರೆ ಒಂದು ಕನ್ನಡ ಮೂವಿ ನೋಡ್ತಾ ಇದ್ದೀನಿ, ಓಲ್ಡ್ ಮೂವಿ ನೋಡ್ಬೋದು. ಎಲ್ಲರೂ ಹೇಳ್ತೀರ ಗೈಸ್, ಲೈಕ್ ನಾನು ಬಿಕಾಸ್ ನಾನು ಕನ್ನಡ ಮೂವಿ ಜಾಸ್ತಿ ನೋಡಲ್ಲ. ಆ್ಯಂಡ್ ನಾನು ಇವಾಗ ಫೀಲ್ಡೇ ಈ ಥರ ಚೂಸ್ ಮಾಡಿದ್ದೀನಿ. ಇದರಲ್ಲಿ ಕನ್ನಡ ನೋಡಲೇಬೇಕಾಗತ್ತೆ. ಯಾರು ಆರ್ಟಿಸ್ಟು ಏನು ಮಾಡಿದ್ದಾರೆ ಅಂತ ನನಗೆಲ್ಲ ನಾಲೆಡ್ಜ್ ಬೇಕು. ಬಟ್ ನಿಜ ಹೇಳ್ಬೇಕಂತಂದರೆ ನಾನು ಲೈಕ್ ಕನ್ನಡ ಜಾಸ್ತಿ ನೋಡಲೇ ಇಲ್ಲ. ಬಟ್ ಇವಾಗ ತುಂಬಾ ಪ್ರಾಬ್ಲಮ್ ಆಗ್ತಿದೆ ನನಗೆ. ಎಲ್ಲಾದರೂ ಶೂಟಿಂಗ್ ಸೆಟ್ ಮೇಲೆ ಹೋಗಬೇಕಾದ್ರೆ ಅಥವಾ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಯಾರಿಗಾದರೂ ಭೇಟಿ ಆಗಬೇಕಾದ್ರೆ
ಬಿಕಾಸ್ ಅವರೆಲ್ಲ ಕೇಳ್ತಾರೆ ಆ ಮೂವಿಯಲ್ಲಿ ಇದ್ರಲ್ಲ ಅವ್ರು ಇವ್ರವರು ಆ್ಯಂಡ್ ಇವಾಗ ಆ್ಯಕ್ಟಿಂಗ್ ಬರುತ್ತೆ ಎಲ್ಲ ಬರುತ್ತೆ. ಈಗ ನೋಡಿರಬೇಕು ನನ್ನ ಪಾಸ್ಟಲ್ಲಿ ನಾನು ಏನಂತಾರೆ ಆ್ಯಕ್ಟಿಂಗ್ ಕ್ಲಾಸಿಗೂ ಅಂದರೆ ನಾಟಕನೂ ಮಾಡಿದ್ದೆ. ಕಾನ್ಫಿಡೆನ್ಸು ಬಿಲ್ಡ್ ಆಗಿ ಎಲ್ಲ ಆಗಿದೆ ಗೈಸ್. ಬಟ್ ನಾನು ಯಾರು ಏನು ಆರ್ಟಿಸ್ಟ್‌ಗಳು ಅಂತ ಎಲ್ಲ ತಿಳ್ಕೊಬೇಕು. ಸೊ ಬೇಗನೆ ತಿಳ್ಕೊತೀನಿ. ಆಮೇಲೆ ನಂದು ನೇಲ್ಸ್ ಏನಿದೆ ಅದನ್ನು ನೇಲ್ ಪಾಲಿಶ್ ಎಲ್ಲ ತೆಗೆದ್ಬಿಟ್ಟೆ. ಬಿಕಾಸ್ ನಾಳೆದು ಏನು ಸೀನ್ ಇದೆ ಅದರಲ್ಲಿ ನಾನು ತುಂಬ ಪುವರ್ ಆಗಿರೋ ಲೇಡಿ ಕ್ಯಾರೆಕ್ಟರ್ ಇದೆ. ಸೊ ಹಾಗಾಗಿ ನಾನು ನನ್ನ ನೇಲ್ಸ್ ಏನಿತ್ತು ಅದನ್ನು ಫುಲ್ಲಿ ಕಟ್ ಮಾಡಿಬಿಟ್ಟೆ. ಅದು ಏನು ನೋವಾಗ್ತಿತ್ತಲ್ಲ ಫುಲ್ಲಿ ಕಟ್ ಮಾಡಿಬಿಟ್ಟು ನಾನು ಯಾವುದಾದ್ರೂ ಪುವರ್ ಥರ ಇರೋ ನೇಲ್ ಪಾಲಿಶ್ ಲೈಕ್ ಕಾಣಿಸೇಬಾರ್ದು ಆ ಥರ ಲೈಕ್ ಕಲರ್ನ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಕಟ್ ಮಾಡಿದ್ದೀನಿ. ಲೈಕ್ ಅದು ಒಂದೇ ಕಟ್ ಮಾಡಿದ್ದೀನಿ, ಬಿಕ್ಕಿದೆಲ್ಲ ಕಟ್ ಮಾಡಲಿಲ್ಲ. ಆ್ಯಂಡ್ ಇವಾಗ ನೇಲ್ ಪಾಲಿಶ್ ರಿಮೂವಿಂಗ್ ವೈಪ್ಸಿಂದ ನಾನು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಒಳಗಡೆ ಆರೆಂಜ್ ಕಲರು, ಹೊರಗಡೆ ಇದು ಬ್ಲೂ ಕಲರ್ ಯಾಕೆ ಕಾಣಿಸ್ತಾ ಇದೆ ಅಂತಂದರೆ, ನೀವು ನನ್ನ ವ್ಲಾಗ್ಸಲ್ಲಿ ನೋಡಿರ್ಬೋದು. ಲಾಸ್ಟ್ ವ್ಲಾಗಲ್ಲಿ ನಾನು ಆರೆಂಜ್ ಹಾಕಿದ್ದೆ ಆ್ಯಂಡ್ ಅದ್ರ ಮೇಲೇ ನಾನು ನೆಕ್ಸ್ಟ್ ಬರ್ಡೇ ವ್ಲಾಗಿಗೆ ಹೋಗಬೇಕಾದ್ರೆ ಅದ್ರ ಮೇಲೇ ಆ ಡ್ರೆಸ್ ಕಲರ್ ಬ್ಲೂ ಅಂತ ಅದ್ರ ಮೇಲೇ ಹಾಕಿದ್ದೀನಿ. ಸೊ ಹಾಗಾಗಿ ಎರಡೆರಡು ಕಲರೆಲ್ಲ ರಿಮೂವ್ ಮಾಡ್ತಾ ಕೂತ್ಕೊಂಡೆ. ಆ್ಯಂಡ್ ಕೈಗೆ ರಿಮೂವ್ ಮಾಡ್ತಿದ್ದೀನಿ ಅಂತಂದರೆ ಕಾಲ್ಗೂ ಏಕೆ ಇಟ್ಕೋಬೇಕು ಅಂತ ಅಂದ್ಕೊಂಡು ಕಾಲ್ಗೂ ರಿಮೂವ್ ಮಾಡಿದೆ. ಬಿಕಾಸ್ ಸಡನ್ ಆಗಿಬಿಟ್ಟು ಅಲ್ಲಿ ಏನಾದರೂ ಕಾಲು ತೋರಿಸೋದು ಏನಾದರೂ ಸೀನ್ ಇದ್ಬಿಟ್ರೆ ಸರಿ ಅನಿಸಲ್ಲ ಕಾಲ್ಗೆ ನೇಲ್ ಪಾಲಿಶ್, ಅದನ್ನು ಇಷ್ಟು ಫ್ಯಾನ್ಸಿ ಕಲರ್ ಇದೆ ಬೇರೆ. ಸೊ ಹಾಗಾಗಿ ನನ್ನದು ಏನಂತಾರೆ ಕಾಲಿದ್ದೆಲ್ಲ ನೇಲ್ ಪಾಲಿಶ್ ಕೂಡ ನಾನು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಂಗೆ ನನ್ನ ನೇಲ್ ಪಾಲಿಶ್ ಹಾಕೊಳ್ಳೋಕ್ಕೂ ಟೈಮ್ ಸಿಗ್ತಾ ಇಲ್ಲ ಗೈಸ್. ಬಿಕಾಸ್ ಒಂದು ಟೈಮ್ ಇತ್ತು ಯಾವಾಗ ನಾನು ನೇಲ್ ಆರ್ಟ್ ಎಲ್ಲ ಆರಾಮಾಗಿ ಮಾಡ್ತಾಯಿದ್ದೆ. ಇವಾಗ ಯೋಚನೆ ಮಾಡ್ತಿರ್ತೀನಿ ನಾನು ಆ ಟೈಮಿಗೆಲ್ಲ ನಾನು ಎಷ್ಟು ಚೆನ್ನಾಗಿ ನೇಲ್ ಆರ್ಟ್ ಎಲ್ಲ ಮಾಡ್ಕೊಳ್ಳೋಕೆ ಅಷ್ಟೆಲ್ಲ ಟೈಮ್ ಇತ್ತು. ಓದ್ಕೊಂಡೆ ನಾವು ಸ್ಕೂಲ್ ಟೈಮಲ್ಲಿ ಎಷ್ಟು ಆಸೆ ಇರುತ್ತೆ ನೇಲ್ಸ್ ಬೆಳೆಸ್ಕೋಬೇಕು, ನೇಲ್ ಆರ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಮ್ಮ ಪಿ ಟಿ ಸರ್ ಎಲ್ಲ ಕಟ್ ಮಾಡಿಬಿಡ್ತಿದ್ರು ನೇಲ್ಸ್ನ, ಯಾಕೆ ಬೆಳೆಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು. ಇವಾಗ ನೋಡ್ಬೇಕಾದ್ರೆ ನಾವು ದೊಡ್ಡವರಾಗಿದ್ದೀವಿ, ಬಟ್ ನಮಗೆ ಅಷ್ಟು ನೇಲ್ಸ್ ಮೇಲೇ ಫೋಕಸ್ ಇಲ್ಲ. ಸೊ ಹಾಗಾಗಿ ನಮ್ಮ ಲೈಫಲ್ಲೂ ಹಾಗೆ ಗೈಸ್, ಯಾವಾಗ ನಮ್ಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಆವಾಗ ನಮ್ಗೆ ಅದ್ರ ಬೆಲೆ ಇರುತ್ತೆ. ಯಾವಾಗ ನಮ್ಗೆ ಫ್ರೀಡಮಾಗಿ ಕೂಲಾಗಿ ಬಿಟ್ಟಿದ್ದಾರೆ, ಇವಾಗ ನೋಡಿ ನಾವು ನೇಲ್ಸೇ ನೋಡ್ಕೊಳ್ತಾ ಇಲ್ಲ, ಆರಾಮಾಗಿ ಬಿಟ್ಟಿದ್ದೀವಿ ಈಗ. ಸೊ ಇವಾಗ ನಾನೆಲ್ಲ ನೇಲ್ಸ್ನ ಇದು ಮಾಡ್ತಾ ಇದ್ದೀನಿ. ನಾನು ಸುಮ್ಮನೆ ಹಾಗೆ ಮೂವಿಗೆಲ್ಲ ನೋಡ್ತಾ ಇದ್ದೀನಿ. ಆ್ಯಂಡ್ ಇದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಶೂಟ್ ವ್ಲಾಗ್ ಏನಿದೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಗೈಸ್, ನಿಮಗೂ ನನ್ನದು ವ್ಲಾಗ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಾಳೆ ನೆಕ್ಸ್ಟ್ ನಿಮಗೆ ಶೂಟ್ ವ್ಲಾಗ್ನ ನಾನು ಕಂಪ್ಲೀಟ್ ಶೂಟ್ ವ್ಲಾಗ್ ಆ್ಯಂಡ್ ಪುವರ್ ಲೇಡಿ ಆ್ಯಂಡ್ ಗೆಟ್ ರೆಡಿ ವಿತ್ ಮೀ, ಸಾರಿ ಗೈಸ್, ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂತು, ಬಟ್ ನಾನು ಇನ್ನೂ ಮಾಡಲಿಲ್ಲ. ಖಂಡಿತ ನೆಕ್ಸ್ಟ್ ಟೈಮ್ ಮಾಡೇ ಮಾಡ್ತೀನಿ.